ರಾಹುಲ್ ಸಹಿತ ತಮ್ಮ ಪರಿಪಕ್ವತೆಯನ್ನು ಆಡಳಿತ ತೋರಿಸ್ತಾ ಇದ್ದಾರೆ. ಚೇಸಿಂಗ್ ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ನಿನ್ನೆ ಭಾಳ ಸುಂದರವಾಗಿ ಮಾಡಿದರು. ಜೊತೆಗೆ ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೊಸದಾಗಿ ಬಂದಂಥ ಅಕ್ಷರ್ ಪಟೇಲ್ ಮತ್ತು ಬೌಲರ್ ಕುಲದೀಪ್ ಯಾದವ್ ಆಗಿರ್ಬೋದು, ಇನ್ನೊಬ್ಬರು ಭಾಳ ಉತ್ತಮವಾದ ಬೌಲರ್ ಇತ್ತೀಚೆಗೆ ಎದ್ದು ಬಂದಿದ್ದಾರೆ. ಅವರೇ ವರುಣ್ ಚಕ್ರವರ್ತಿ 45 ರನ್ ಕೊಟ್ಟು 2 ವಿಕೆಟ್ ತೊಗೊಂಡಿದ್ದಾರೆ. ಕುಲದೀಪ್ ಯಾದವ್ ಅವ್ರಿಗೆ ಸೀನಿಯರು, ಅವ್ರು 40 ಕೊಟ್ಟು 2 ವಿಕೆಟ್ ತೊಗೊಂಡಾರ. ಸ್ಪಿನ್ ಪಿಚ್ ಇರೋದ್ರಿಂದ ಸಹಜವಾಗಿ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗಿದೆ ಅಂತೇಳಿ ನಾವು ಹೇಳಿದರೂ ಸಹಿತ ಯಾವುದೇ ಪಿಚ್ ಆದರೂ ಆಡುವಂಥ ಕಲಾಕಾರಿಕೆಯನ್ನು ಎಲ್ಲ ಬ್ಯಾಟ್ರಿಗಳು ಪಡ್ಕೋಬೇಕಾಗ್ತದೆ. ಕೇವಲ ಇಲ್ಲ ಸ್ಪಿನ್ ಪಿಚ್ ಮಾಡಿರೋದು ಅವ್ರು ಗೆದ್ದರು, ಫಾಸ್ಟ್ ಪಿಚ್ ಮಾಡಿದ್ರು ಅವ್ರಿಗೆ ಗೆದ್ದರು, ಅನ್ನೋ ಗೆದ್ದರು, ಇವು ವಾದಲ್ಲ. ಮತ್ತು ಸಹಜನ ಯಾರ್ಯಾರಿಗೆ ಎಂತೆಂಥ ಪಿಚ್ಗಳು ಬೇಕು ಅವ್ರು ಮಾಡಿಕೊಳ್ತಾರೆ. ಆ ಪಿಚ್ಚಲ್ಲಿ ಹೋಗಿ ಆಡೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಒಮ್ಮೆ ಪಾಕಿಸ್ತಾನದಾಗ, ಅದರಲ್ಲೂ ಇಂಡಿಯಾ ಮತ್ತು ಪಾಕಿಸ್ತಾನದ ಜೋರು ಇರ್ತದೆ. ಆ ಸಂದರ್ಭದಲ್ಲಿ ಗವಾಸ್ಕರ್ ಅವರು ಕ್ಯಾಪ್ಟನ್ ಇದ್ದರು. ಆ ಸಂದರ್ಭದಲ್ಲೇ ಗವಾಸ್ಕರ್ ಅವರು ಒಳ್ಳೆಯ ಆಟವನ್ನು ಆಡಿದರು. ಪಿಚ್ಚ ನೋಡಿದವರು ಅವತ್ತು ಸ್ಪಿನ್ನರ್ಗೆ ಹೆಲ್ಪ್ ಆಗ್ತದಪ್ಪ ಅಂತಂದ್ರೆ ಆವತ್ತು ಬೇಕು ನಮ್ಮ ಇವರು ಆವತ್ತಿನ ಅಂಪೈರ್ ಅವ್ರು ಹೇಳ್ತಾಯಿದ್ರು, ಬಾಲ್ ಹೆಂಗೆ ಹೋಗ್ತಾ ಇತ್ತಪ್ಪ ಅಂತಂದ್ರೆ, ಬಾಲ್ ಹೆಂಗೆ ಆಗ್ತಾಯಿದ್ವು ಅಂದ್ರೆ ಈ ಹಡಗಿನಲ್ಲಿ ಕ್ರಿಕೆಟ್ ಆಡಿದಂಗೆ ಇತ್ತು ಅಂತ. ಹೋರಾಡುವಷ್ಟು ಮಟ್ಟಿಗೆ ಎಲ್ಲಿ ಪಿದ್ದು ಎತ್ತು ಹೋಗ್ತು ಗೊತ್ತಾಗ್ತಾ ಇರಲ್ಲ. ಅದು ಪಾಕಿಸ್ತಾನಿ ಸ್ಪಿನ್ನರ್ಗಳು, ಅದರಲ್ಲೂ ಭಾರತೀಯ ಸ್ಪಿನ್ನರ್ಗಿದ್ದು ಉತ್ತಮವಾದ ಬೌಲಿಂಗ್ ಮಟ್ಟವನ್ನು ಹೊಂದಿದಂಥವ್ರು. ಅವ್ರು ಎದುರು ಭಾರತ ಸೋಯ್ತು ಆ ಮತ್ತು ಬೇರೆ. ಆದರೆ ಅವತ್ತು ಆಡಿದ್ದು ಗವಾಸ್ಕರ್ ಮೊದಲು ಬಂದಂಥವ್ರು ಕೊನೆವರೆಗೆ ಉಳಿದ್ರು. ಅವತ್ತೊಂದು ಇವತ್ತಿಗೂ ನನ್ನ ಟೈಟಲ್ ಏನಪ್ಪದ, ಪಾಕಿಸ್ತಾನ್ ಬೀಟ್ ಇಂಡಿಯಾ ಬಟ್ ನಾಟ್ ಗವಾಸ್ಕರ್ ಅಂತ. ಅದಕ್ಕೆ ಸ್ಪಿನ್ ಪಿಚ್ಚಲ್ಲಿ, ಫಾಸ್ಟ್ ಪಿಚ್ಚಲ್ಲಿ, ಯಾವ್ದು ಪಿಚ್ಚಲ್ಲಿ ಆ ಕಾರಣ ಹೇಳೋಕ್ಕಿಂತಲೂ ನಾವು ಗೆದ್ದಿದ್ದು ಸಮರ್ಪಕ್ಕಿದ್ದಂಗೆ ಸೋಲಿಗೂ ಸಹಿತ ಹೌದು ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ಸ್ಪಿನ್ನರ್ಗಳ ಸರಿಯಾಗಿ ಉಪಯೋಗ ಮಾಡಿದ್ರೆ ನಾವು ಗೆಲ್ಲಬೋದಿತ್ತು ಅಂತ ನ್ಯೂಜಿಲೆಂಡ್ರು ಅವಳಂತೆ ಅಂದಿಲ್ಲ. ಇನ್ನೂ ಸ್ವಭಾವದಲ್ಲ, ತಮ್ಮ ತಪ್ಪುಗಳನ್ನ ಮತ್ತು ನಾವು ಹೆಂಗೆ ಇರಬೇಕು ಅನ್ನೋದು ಕಲಿಯುವಂಥ ಒಬ್ಬ ಸಜ್ಜನ ಕ್ರಿಕೆಟಿಗರವರು ನ್ಯೂಜಿಲೆಂಡ್ದವರು. ಅವರಿಗೆ ಹ್ಯಾಟ್ಸಪ್ ಕೊಟ್ಟು ನಾವು ಗೆದ್ದಿದ್ದಕ್ಕೆ ನಮ್ಮ ರೋಹಿತ್ ಬೆಳಗಿಗೂ ಸಹಿತ ಹ್ಯಾಟ್ಸಪ್ ಹೇಳಿ ಈ ಗೆಲುವುಗಳು ನಿರಂತರವಾಗಿರಲಿ. ವರುಣ್ ಚಕ್ರವರ್ತಿಯಿಂದ ಬೌಲರ್ಸ್ಗಳು ಬರ್ತಾ ಇದ್ದಾರೆ, ಮತ್ತು ಒಳ್ಳೆಯ ಬ್ಯಾಟ್ಸ್ಮನ್ಗಳು ಬರ್ತಾಯಿದ್ದಾರೆ. ಶ್ರೇಯಸ್ ಅನ್ನುವಂಥವ್ರು, KL ರಾಹುಲ್ ಅಂಥವ್ರು, ಅವ್ರಿಗೂ ಮಿಡಲ್ ಏಜಿಗೆ ಬಂದಿದ್ದಾರೆ. ಇನ್ನೂ ಅನೇಕರು ಒಳ್ಳೆಯ ಆಟಗಾರರು ಬಂದಿದ್ದಾರೆ. ಇವರೆಲ್ಲ ಕೂಡಿ ಹೊಸ ಟೀಮ್ ಮತ್ತು ಕಟ್ಟುವಂಥದ್ದು ಮತ್ತು ಹೊಸ ಚಾಂಪಿಯನ್ಸ್ ಆಗುವಂಥದ್ದು ಇದು ನಿರಂತರ ನಡೀತಾ ಇರಲಿ ಅಂತ ಹೇಳ್ತಾ ಈ ಗೆಲುವಿಗೆ ಮತ್ತೊಮ್ಮೆ ಹಾರೈಸ್ತಾ 3 ಸಲ ಈ ICC ಕಪ್ ಗೆದ್ದಂತಹ ಭಾರತ ಟೀಮ್ಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಈ ಕ್ರಿಕೆಟ್ ನೀವು ನೋಡಿರ್ಬೋದು. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿತಾರವಿದು ಸತ್ಯದ ಕೈಗಳಿಗೆ ವಂದನೆಗಳು.